ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಸೀರೆ ಬಂದು ಪಿಂಕ್ ಕಲರ್ ಪಲ್ಲು ಮತ್ತು ಈ ಥರ ಪ್ಯಾರೆಟ್ ಗ್ರೀನ್ ಕಲರ್ ಫುಲ್ ಸ್ಯಾರಿ ಇದೆ. ಸೊ ನಾನು ಈ ಸೀರೆ ಇವತ್ತು ಸಿಂಪಲ್ ಆಗಿರೋ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಈ ಥರದ್ದು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಮತ್ತು ಝರಿ ಥ್ರೆಡ್ಡು, ಈ ಥರದ್ದು ಚಿಕ್ಕದು ನೀಡಲ್ಲು, ಇದಕ್ಕೆ ಈ ಥರನ ದಾರನ ಪೋಣಿಸಿಟ್ಕೊಂಡಿದ್ದೀನಿ. ಇದೇನಕ್ಕೆ ಅಂತ ಹೇಳ್ತೀನಿ. ಮತ್ತು ಈ ಥರದ್ದು ಗೋಲ್ಡ್ ಬೀಡ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. 3mm ಬೀಡ್ಸ್ ಇರುತ್ತಲ್ಲ, ಸೊ ಈ ಥರದ್ದು ಚಿಕ್ಕದಿರೋದು ಬೀಡ್ಸು. ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಈ ಥರ ಡಿಸೈನು ತೋರಿಸ್ತೀನಿ. ನಾನಿಲ್ಲಿ ಈ ದಾರಾನ ಈ ಥರ 6 ಎಳೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ 6 ಎಳೆ ದಾರ ಹೇಗೆ ಮಾಡೋದು ಅಂತ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ನೋಡಿ, ಈ ಥರ ನೀಡನ್ನ ನಾನು ದಾರ ಹಾಕಿ ಇಟ್ಕೊಂಡಿದ್ನಲ್ಲ, ಸೊ ಇದಕ್ಕೆ ನಾನಿವಾಗ ಈ 6 ಎಳೆ ದಾರಾನ ಇದರಲ್ಲಿ ಈ ಥರ ಹೊಂದ್ಸ್ಕೊತೀನಿ. ಸೊ ಅಂದರೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳಕ್ಕೆ. ಸೊ ಈ ಥರ ಈಸಿ ಆಗಲಿ ಅಂತ ನೋಡಿ ನಾನಿಲ್ಲಿ ಇವಾಗ ಈ ನೀಡಲ್ಗೆ ಈ ಥರ ದಾರಾನ ಪೋಣಿಸಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ ಸ್ಮಾಲ್ ಬೀಡ್ಸ್ನ ಈ ನೀಡಲ್ನಿಂದ ಹಾಕಿ ಈ ಥ್ರೆಡ್ಡಲ್ಲಿ ಎಳ್ಕೊತೀನಿ. ಸೊ ನೋಡಿ, ಈ ಥರ ಒಂದೊಂದೇ ಬೀಡನ್ನ ಈ ಥರ ನಾನು ನೀಡಲ್ಗೆ ಹಾಕ್ಕೊತೀನಿ. ಸೊ ಈ ನೀಡಲ್ಲು ತುಂಬ ಚಿಕ್ಕದಾಗಿರುತ್ತೆ ಅಲ್ವಾ, ಸೊ ಬೀಡ್ಸ್ನ ಈಸಿಯಾಗಿ ನಾವು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ನಾನು ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಥರ ಬೀಡನ್ನ ಆ್ಯಡ್ ಮಾಡಿ ಈ ಥರ ಎಳ್ಕೊಂಡ್ರೆ ಸೊ 6 ಎಳೆ ದಾರದಲ್ಲೂ ಕೂಡ ಈಸಿಯಾಗಿ ನಾವು ಹಾಕ್ಕೋಬೋದು. ಸೊ ನೋಡಿ, ಇದೇ ಥರ ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ನಾನು ನೀಡಲಿಂದ ಬೀಡ್ಸ್ನ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೇಗೆ ಹಾಕೋದು ಅಂತ ನೋಡೋಣ. ಸೊ ಇಲ್ಲಿ ಸೀರೆಗೆ ನಾನು ಆಲ್ರೆಡಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಫಸ್ಟು 1 ಟೈಮು ಲಾಕ್ ಮಾಡ್ಕೊತೀನಿ. ಸೊ 1 ಟೈಮ್, ಇನ್ನೊಂದು ಸರ್ತಿ 2 ಟೈಮ್ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಟೈಮ್ಸ್ ಲಾಕ್ ಆದಮೇಲೆ ನಾನಿಲ್ಲಿ ಲಾಕ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 1 2 ಚೈನ ಹಾಕ್ಕೊತೀನಿ. 2 ಚೈನ್ ಹಾಕ್ಕೊತೀನಿ. ಸೊ 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ನಾನಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೇ ಥರ ನೀಡಲ್ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ನಾನಿಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ 2 ಟೈಮ್ಸ್ ಡಬಲ್ ಕ್ರೋಶೆಟ್ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ನಲ್ವ, ಆ 2 ಚೈನ್ನ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ 1 ಡಬಲ್ ಕ್ರೋಶೆಟ್. ಸೊ ಇವಾಗ 2 ಡಬಲ್ ಕ್ರೋಶೆಟ್ ಆದಮೇಲೆ ಈ ಥರ ಒಂದು ಸರ್ತಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಮಧ್ಯದಲ್ಲಿ ಹಾಕ್ಕೊಂಡು ಈ ಥರ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಸೊ ಈ ಬೀಡನ್ನ ನಾವು ಈ ಥರ ಮುಂದೆ ಬರೋ ಥರ ಮಾಡ್ಕೋಬೇಕು. ಸೊ ನೆಕ್ಸ್ಟು ಮತ್ತೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇನ್ನು 2 ಡಬಲ್ ಕ್ರೋಶೆಟ್ನ ನಾನು ಇಲ್ಲಿ ಹಾಕ್ಕೊತೀನಿ. ನೋಡಿ, ಇದೇ ಥರ 4 ಆಯಿತು. ಇನ್ನೊಂದು ಡಬಲ್ ಕ್ರೋಶೆಟ್ನ ನಾನಿಲ್ಲಿ ಹಾಕ್ಕೊತೀನಿ.
ಸೊ ನೋಡಿ ಈ ಥರ ಮಧ್ಯದಲ್ಲಿ ಒಂದು ಗೋಲ್ಡ್ ಬೀಡು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ನಾವು ಹಾಕ್ಕೊಂಡು ಹೋಗ್ಬೋದು. ಸೊ ಇದಾದಮೇಲೆ ಇವಾಗ ನಾನು ಇಲ್ಲಿ 4 ಚೈನ್ನ ಹಾಕ್ಕೊತೀನಿ. 1 2 3 4 ಚೈನ್ ಆದಮೇಲೆ ಒಂದು ಸರ್ತಿ ನೀಡಲ್ ಮೇಲೆ ದಾರ ತಗೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನಿಲ್ಲಿ ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕರೆಕ್ಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಲಾಕ್ ಆದಮೇಲೆ ಮತ್ತೆ ನಾನು ಇನ್ನೊಂದು ಸರ್ತಿ ಡಬಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಸೊ 2 ಟೈಮ್ಸ್ ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನಾನಿಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಸೊ 2 ಟೈಮ್ಸ್ ಡಬಲ್ ಕ್ರೋಶೆಟ್ ಹಾಕೋಬೇಕು ಮತ್ತು ಒಂದು ಸರ್ತಿ ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಇದೇ ಥರ ಬೀಡನ್ನ ಸ್ವಲ್ಪ ಮುಂದೆ ಮಾಡಿಕೊಂಡು ಡಬಲ್ ಕ್ರೋಶೆಟ್ನ ಹಾಕ್ಕೊಂಡ್ರೆ ಬೀಡು ಮೇಲೇ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದೇ ಥರ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 5 ಡಬಲ್ ಕ್ರೋಶೆಟ್ಟು ಮತ್ತು 4 ಚೈನು. ಇಲ್ಲಿ ನಾನು 4 ಚೈನ್ನ ಕುಚ್ಚು ಕಟ್ಟೋಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಈ ಡಿಸೈನು. ಸೊ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡ್ಬೋದು. ಸೊ ಎಂಡ್ವರೆಗೂ ಇದೇ ಥರ ಹಾಕ್ಕೊಂಡು ನಾನು ಲಾಸ್ಟಲ್ಲಿ 4 ಚೈನು ಮತ್ತು ಇಲ್ಲಿ 5 ಡಬಲ್ ಕ್ರೋಶೆಟ್ನ ಕಂಪ್ಲೀಟಾಗಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು 2 ಚೈನ್ ಹಾಕಿಬಿಟ್ಟು ನಾನಿಲ್ಲಿ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ನಾನಿಲ್ಲಿ ಥ್ರೆಡ್ನ ಈ ಥರ ಒಂದು 2 ಚೈನ್ ಹಾಕ್ಕೊಂಡು ಕಟ್ ಮಾಡಿ ತೆಗೆದಿದ್ದೀನಿ. ಸೊ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಫುಲ್ ಸೀರೆಗೆ ಹಾಕ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ಕುಚ್ಚು ಹೇಗೆ ಹಾಕೋದು ಅಂತ ನೋಡೋಣ. ಸೊ ನಾನಿಲ್ಲಿ 87 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಮ್ ಹಾಕಿ. ಸೊ ಈ ಥರ ನಾನು ಯೆಲ್ಲೋ ಕಲರ್ 4 ಮತ್ತು ಪಿಂಕ್ ಕಲರ್ 4ನ ಹಾಕ್ಕೊತಾ ಇದ್ದೀನಿ. ನೋಡಿ ನಾನಲ್ಲಿ ಫಸ್ಟು ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಝರಿ ಥ್ರೆಡ್ಡಿಂದ 1 2 or 3 ಟೈಮ್ಸ್ ನಾವು ಲಾಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಇದೇ ಥರ ನಾನು ಯೆಲ್ಲೋ ಕಲರ್ 4 ಕುಚ್ಚು ಕಟ್ಕೊತಾ ಇದ್ದೀನಿ. ಸೊ ಇವಾಗ ಇದೇ ರೀತಿ ಪಿಂಕ್ ಕಲರ್ನು ದಾರ ರೆಡಿ ಮಾಡಿ ಇಟ್ಕೊಂಡಿದೆ. ಸೊ ಇದೇ ಥರ ನಾನಿಲ್ಲಿ 4 ಪಿಂಕು 4 ಯೆಲ್ಲೋ ಫುಲ್ ಸೀರೆಗೆ ಹಾಕ್ಕೊಂಡು ಹೋಗಿದ್ದೀನಿ. ಕಂಪ್ಲೀಟ್ ಆದಮೇಲೆ ಡಿಸೈನ್ ಹೇಗೆ ಕಾಣುತ್ತೆ ಅಂತ ನಾನಿಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಡಿಸೈನ್ ಈ ಥರ ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೊ ನೀವು ಕೂಡ ಟ್ರೈ ಮಾಡಿ.